ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಸದಾ ಮತಹಸ್ತಾರಂ ಧಾತಾರಂ ಸರ್ವಸಂಪದಾಂ ಲೋಕಾಭಿರಾಮಂ ಶ್ರೀರಾಮಂ ಭೂಯೋ ಭೂಯೋ ನಮಾಮ್ಯಹಂ. ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಮಹರ್ಷಿ ವಾಲ್ಮೀಕಿ ಪ್ರಣೀತ ಶ್ರೀಮದ್ ರಾಮಾಯಣದ ಯುದ್ಧಕಾಂಡದಲ್ಲಿ ರಾವಣನು ಬೇರೆ ರಥವನ್ನೇರಿ ಯುದ್ಧಕ್ಕೆ ಬಂದುದನ್ನು ನೋಡಿ ಇಂದ್ರನು ರಾಮನಿಗಾಗಿ ಮಾತಲಿಯೊಡನೆ ತನ್ನ ರಥವನ್ನು ಕಳುಹಿಸಿಕೊಡಲು ರಾಮನು ಆ ರಥವನ್ನೇರಿ ಕುಳಿತು ಯುದ್ಧವನ್ನು ಆರಂಭಿಸಿದುದು. ಆಗ ಲೋಕ ಭಯಂಕರಗಳಾದ ಮಹೋತ್ಪಾತಗಳು ತಲೆದೋರಿದುದು ಎಂಬ 103ನೆಯ ಸರ್ಗಕ್ಕೆ ಸ್ವಾಗತ. ಲಕ್ಷ್ಮಣನು ಈ ಮಾತುಗಳನ್ನು ಹೇಳಿದೊಡನೆ ರಾಮನು ತನ್ನ ಮಹಾಧನುಸ್ಸನ್ನೆಳೆದು ಕಟ್ಟಿ ಸೇನಾಗ್ರದಲ್ಲಿ ನಿಂತು ರಾವಣನ ಮೇಲೆ ಭಯಂಕರವಾದ ಬಾಣವರ್ಷವನ್ನು ಕರೆದನು. ಏಕೆಂದರೆ ಲಕ್ಷ್ಮಣನು ತನಗಾಗಿ ಚಿಂತಿಸದೆ ರಾಮನು ಮಾಡಿರುವ ವಿಭೀಷಣನ ಕುರಿತು ಮಾಡಿರುವ ಪ್ರತಿಜ್ಞೆಯನ್ನು, ಸೀತೆಯ ಕುರಿತು ರಾಮನಿಗಿರುವ ಪ್ರೀತಿಯನ್ನು, ಲೋಕದಲ್ಲಿ ಅಪವಾದವನ್ನೆದುರಿಸದೆ ತನ್ನ ಪ್ರತಿಜ್ಞೆಯನ್ನು ನೆರವೇರಿಸಿಕೊಳ್ಳಬೇಕೆಂದು ಲಕ್ಷ್ಮಣನು ಕೇಳಿಕೊಂಡಿದ್ದಾನೆ. ಅದನ್ನು ಕೇಳಿ ರಾವಣನ ಮೇಲೆ ಭಯಂಕರವಾದ ಬಾಣವರ್ಷವನ್ನು ಕರೆಯುತ್ತಾ ಯುದ್ಧವನ್ನು ಶ್ರೀರಾಮನು ಪ್ರಾರಂಭಿಸಿದ್ದಾನೆ. ಅಷ್ಟರಲ್ಲಿ ರಾವಣನು ಬೇರೊಂದು ರಥವನ್ನೇರಿ ರಾಹುವು ಸೂರ್ಯನನ್ನು ಎದುರಿಸಿ ಬರುವಂತೆ ರಾಮನಿಗೆ ಇದಿರಾಗಿ ಬಂದು ನಿಂತನು. ಹೀಗೆ ರಥಸ್ಥನಾಗಿ ಬಂದ ರಾವಣನು ಮೇಘವು ಜಲಧಾರೆಯನ್ನು ಕರೆಯುವಂತೆ ರಾಮನ ಮೇಲೆ ಮಹಾಭಯಂಕರಗಳಾಗಿ ವಜ್ರ ಸಮಾನಗಳಾದ ಬಾಣಗಳನ್ನು ಕರೆದನು. ಆಗ ಶ್ರೀರಾಮನು ಕೂಡ ಉರಿಯುವ ಬೆಂಕಿಗೆ ಸಮಾನಗಳಾಗಿಯೂ ಸುವರ್ಣಾಲಂಕೃತಗಳಾಗಿಯೂ ಇರುವ ಬಾಣಗಳನ್ನು ತೆಗೆದು ಯುದ್ಧೋದ್ಯುಕ್ತನಾಗಿ ನಿಂತಿದ್ದ ರಾವಣನ ಮೇಲೆ ಎಡಬಿಡದೆ ವರ್ಷಿಸುತ್ತಿದ್ದನು. ಆಗ ರಾಮನು ಪಾದಚಾರಿಯಾಗಿಯೂ ರಾವಣನು ರಥಸ್ಥನಾಗಿಯೂ ಯುದ್ಧ ಮಾಡುತ್ತಿರುವುದನ್ನು ನೋಡಿ ಆಕಾಶದಲ್ಲಿದ್ದ ದೇವ ದಾನವ ಗಂಧರ್ವರೆಲ್ಲರೂ ತಮ್ಮೊಳಗೆ ತಾವು ಇದು ಸರಿಯಾದ ಯುದ್ಧವಲ್ಲವೆಂದು ಒಬ್ಬರಿಗೊಬ್ಬರು ಮಾತಾಡಿಕೊಳ್ಳುತ್ತಿದ್ದರು. ಇಷ್ಟರಲ್ಲಿಯೇ ದೇವೇಂದ್ರ ಸಾರಥಿಯಾದ ಮಾತಲಿಯು ಇಂದ್ರನ ಪ್ರೇರಣೆಯಿಂದ ಸುವರ್ಣದಿಂದ ಚಿತ್ರಿತವಾಗಿಯೂ 106 ತಿರುಗಂಟೆಗಳಿಂದ ಶೋಭಿತವಾಗಿಯೂ ಬಾಲ ಸೂರ್ಯನಿಗೆ ಸಮಾನವಾಗಿಯೂ ವೈಢೂರ್ಯ ರತ್ನ ಖಚಿತವಾದ ಮೂಕಿಯುಳ್ಳದ್ದಾಗಿಯೂ ಇದ್ದ ಮಹೇಂದ್ರನ ಉತ್ತಮ ರಥದೊಡನೆ ಸ್ವರ್ಗದಿಂದಿಳಿದು ರಾಮನ ಸಮೀಪಕ್ಕೆ ಬಂದನು. ಆ ರಥದ ಮುಂದೆ ಸುವರ್ಣಾಭರಣಗಳಿಂದಲೂ ಬಿಳಿ ಚಾಮರಗಳಿಂದಲೂ ಅಲಂಕೃತಗಳಾಗಿ ಸೂರ್ಯಕಾಂತಿಯಿಂದ ಹೊಳೆಯುತ್ತಿದ್ದ ಹಸಿರು ಬಣ್ಣವುಳ್ಳ 4 ಉತ್ತಮಾಶ್ವಗಳು ಕಟ್ಟಲ್ಪಟ್ಟಿದ್ದವು. ರಥದ ನಡುವೆ ಸುವರ್ಣಾಲಂಕೃತವಾದ ವೇಣು ಧ್ವಜವು ಶೋಭಿಸುತ್ತಿತ್ತು. ಇಂದ್ರ ಸಾರಥಿಯಾದ ಮಾತಲಿಯು ಇಂತಹ ಕಾಂತಿ ವಿಶಿಷ್ಟವಾದ ರಥವನ್ನೇರಿ ಬಂದು ಕೈಯಲ್ಲಿ ಕುದುರೆಯ ಚಾಟಿಯನ್ನು ಹಿಡಿದಿದ್ದ ಹಾಗೆಯೇ ರಾಮನ ಮುಂದೆ ಬದ್ಧಾಂಜಲಿಯಾಗಿ ನಿಂತು ವಿಜ್ಞಾಪಿಸುವನು. ರಾಮ, ಮಹಾಬಲಾಢ್ಯನಾಗಿಯೂ ಶ್ರೀಮಂತನಾಗಿಯೂ ಪರಂತಪನಾಗಿಯೂ ಇರುವ ನಿನಗೆ ಜಯವನ್ನು ಕೋರಿ ನಮ್ಮ ಪ್ರಭುವಾದ ದೇವೇಂದ್ರನು ಈ ರಥವನ್ನು ನಿನಗಾಗಿ ಕಳುಹಿಸಿಕೊಟ್ಟಿರುವನು. ಇದಲ್ಲದೆ ನನಗೆ ಸ್ವಕೀಯವಾದ ಈ ಮಹಾಧನುಸ್ಸನ್ನು, ಅಗ್ನಿಗೆಣೆಯಾದ ಈ ಕವಚವನ್ನು, ಸೂರ್ಯ ಸಮಾನಗಳಾದ ಈ ಬಾಣಗಳನ್ನು, ಸ್ವಚ್ಛವಾಗಿಯೂ ತೀಕ್ಷ್ಣವಾಗಿಯೂ ಇರುವ ಶಕ್ತಾಯುಧವನ್ನು ಕಳುಹಿಸಿಕೊಟ್ಟಿರುವನು. ಎಲೆ ವೀರಾಗ್ರಣಿ, ಮೊದಲು ದೇವೇಂದ್ರನು ಇದೇ ರಥವನ್ನೇರಿ ನನ್ನ ಸಾರಥ್ಯದ ಕೆಳಗೆ ದಾನವರನ್ನು ನಿಗ್ರಹಿಸಿದಂತೆ ನೀನು ಈಗ ಈ ರಥವನ್ನೇರಿ ನನ್ನ ಸಾರಥ್ಯದಲ್ಲಿ ರಾವಣನನ್ನು ವಧಿಸಬೇಕು ಎಂದನು. ಇದನ್ನು ಕೇಳಿ ರಾಮನು ಆ ಮಹಾರಥಕ್ಕೆ ಪ್ರದಕ್ಷಿಣೆ ನಮಸ್ಕಾರಗಳನ್ನು ಮಾಡಿ ಕಾಂತಿಯಿಂದ ಹೇಗೋ ಹಾಗೆ ತನ್ನ ಕಾಂತಿಯಿಂದ ಲೋಕವನ್ನು ಬೆಳಗುತ್ತಾ ಆ ರಥವನ್ನೇರಿ ಕುಳಿತನು. ಕೂಡಲೇ ಮಹಾಬಾಹುವಾದ ರಾಮನಿಗೂ ಆ ರಾವಣನಿಗೂ ನೋಡುವವರಿಗೆ ರೋಮಾಂಚವು ಹುಟ್ಟುವಂತೆ ಅದ್ಭುತವಾದ ತುಮುಲ ಯುದ್ಧವು ಮೊದಲಾಯಿತು. ಆಗ ಸಮಸ್ತ ದಿವ್ಯಾಸ್ತ್ರಗಳನ್ನು ಚೆನ್ನಾಗಿ ಬಲ್ಲ ರಾಮನು ಆಗಾಗ ರಾವಣನು ತನ್ನ ಮೇಲೆ ಪ್ರಯೋಗಿಸುತ್ತಿದ್ದ ಗಾಂಧರ್ವಾಸ್ತ್ರದಿಂದಲೂ ದೈವಾಸ್ತ್ರವನ್ನು ದೈವಾಸ್ತ್ರದಿಂದಲೂ ನಿಗ್ರಹಿಸುತ್ತಾ ಬಂದನು. ತನ್ನ ಅಸ್ತ್ರಗಳೆಲ್ಲವೂ ವಿಫಲವಾದುದನ್ನು ನೋಡಿ ರಾವಣನು ಬಹಳ ಕೋಪಾವಿಷ್ಟನಾಗಿ ಅತಿ ಭಯಂಕರವಾದ ರಾಕ್ಷಸಾಸ್ತ್ರವನ್ನು ರಾಮನ ಮೇಲೆ ಪ್ರಯೋಗಿಸಿದನು. ಸುವರ್ಣಾಲಂಕೃತಗಳಾದ ಆ ಬಾಣಗಳು ರಾಕ್ಷಸಾಸ್ತ್ರ ಮಂತ್ರಿತಗಳಾಗಿ ರಾವಣನ ಧನುಸ್ಸಿನಿಂದ ಹೊರಟ ಕೂಡಲೇ ಮಹಾವಿಷವುಳ್ಳ ಕ್ರೂರ ಸರ್ಪಗಳಾಗಿ ರಾಮನನ್ನು ಎದುರಿಸಿ ಬಂದವು. ಈ ಸರ್ಪಗಳು ಜಾಜ್ವಲ್ಯಮಾನಗಳಾದ ತಮ್ಮ ಮುಖಗಳಿಂದ ಉರಿಯನ್ನು ಕಪ್ಪುತ್ತಾ ಭಯಂಕರವಾಗಿ ಬಾಯನ್ನು ತೆರೆದು ನೆಟ್ಟಗೆ ರಾಮನಿಗೆ ಇದಿರಾಗಿಯೇ ಬಂದವು.
ವಾಸುಕಿಯಂತೆ ಕ್ರೂರ ಸ್ಪರ್ಶವುಳ್ಳವುಗಳಾಗಿ ಜಾಜ್ವಲ್ಯಮಾನವಾಗಿ ಉರಿಯುವಂತೆ ತೋರುವ ಕೆಡೆಗಳಿಂದಲೂ ಕ್ರೂರ ವಿಷದಿಂದಲೂ ಭಯಂಕರಗಳಾದ ಆ ಸರ್ಪ ಸಮೂಹಗಳೇ ಎಲ್ಲೆಲ್ಲಿಯೂ ಹರಡಿ ದುತ್ತುಗಳೆಲ್ಲವನ್ನು ದಟ್ಟವಾಗಿ ಮರೆಸುವಂತೆ ವ್ಯಾಪಿಸಿದವು. ಹೀಗೆ ರಣರಂಗದಲ್ಲಿ ತನಗೆದಿರಾಗಿ ಬರುತ್ತಿರುವ ಸರ್ಪ ಸಮೂಹಗಳನ್ನು ನೋಡಿದೊಡನೆ ರಾಮನು ಅವುಗಳನ್ನು ನಿಗ್ರಹಿಸುವುದಕ್ಕಾಗಿ ಭಯಂಕರವಾದ ಗಾರುಡ ಮಂತ್ರವನ್ನು ಅಭಿಮಂತ್ರಿಸಿ ತನ್ನ ಧನುಸ್ಸಿನಲ್ಲಿ ಬಾಣಗಳನ್ನು ಹೂಡಿದನು. ಚಿನ್ನದ ಹಿಡಿಗಳಿಂದ ಕೂಡಿ ಅಗ್ನಿಯಂತೆ ಜ್ವಲಿಸುತ್ತಿದ್ದ ಆ ರಾಮಬಾಣಗಳು ಧನುಸ್ಸಿನಿಂದ ಹೊರಟ ಕೂಡಲೇ ಆ ಸರ್ಪಗಳನ್ನು ನುಂಗತಕ್ಕ ಸುವರ್ಣಮಯಗಳಾದ ಗರುಡ ಪಕ್ಷಿಗಳಾಗಿ ಅವತರಿಸಲಾರಂಭಿಸಿದವು. ಕಾಮರೂಪಿಗಳಾದ ಆ ರಾಮಬಾಣಗಳೆಲ್ಲವೂ ಹೀಗೆ ಗರುಡಾಕಾರವನ್ನು ಹೊಂದಿ ಬಂದು ತಮಗಿದಿರಾಗಿ ಮಹಾವೇಗದಿಂದ ಸರ್ಪ ರೂಪಗಳಾಗಿ ಬರುತ್ತಿದ್ದ ಬಾಣಗಳೆಲ್ಲವನ್ನು ಧ್ವಂಸ ಮಾಡಿದವು. ಆಗ ರಾವಣನು ತನ್ನ ಮಹಾಸ್ತ್ರವು ಪ್ರತಿಹತವಾದುದನ್ನು ನೋಡಿ ಬಹಳ ಕೋಪಾವಿಷ್ಟನಾಗಿ ರಾಮನ ಮೇಲೆ ಸಾವಿರಾರು ಬಾಣಗಳನ್ನು ಪ್ರಯೋಗಿಸಿದ ಮೇಲೆ ಬೇರೆ ಕೆಲವು ಬಾಣಗಳನ್ನು ತೆಗೆದು ಮಾತಲಿಯನ್ನು ಪ್ರಹರಿಸಿದನು. ಮತ್ತು ಆಗ ರಾಮನು ಕುಳಿತಿದ್ದ ಇಂದ್ರ ರಥದ ಮಧ್ಯದಲ್ಲಿದ್ದ ಧ್ವಜಪಟಕ್ಕೆ ಗುರಿಯಿಟ್ಟು ಒಂದು ಬಾಣವನ್ನು ಪ್ರಯೋಗಿಸಿ ಅದನ್ನು ಭೇದಿಸಿದನು. ಆ ರಥಕ್ಕೆ ಕಟ್ಟಿದ್ದ ದೇವೇಂದ್ರನ ಕುದುರೆಗಳನ್ನು ಬಾಣದಿಂದ ಭೇದಿಸಿದನು. ದುರಾತ್ಮನಾದ ರಾವಣನು ಮಾಡಿದ ಈ ಅಸಾಧ್ಯ ಕಾರ್ಯವನ್ನು ನೋಡಿ ದೇವ ದಾನವ ಗಂಧರ್ವ ಚಾರಣಾದಿಗಳೆಲ್ಲರೂ ಬಹಳ ವಿಷಾದವನ್ನು ಹೊಂದಿದರು. ರಾವಣನ ಬಾಣಗಳಿಂದ ರಾಮನು ನೊಂದುದನ್ನು ನೋಡಿ ಸಿದ್ಧರು ಮಹರ್ಷಿಗಳು ವಿಭೀಷಣ ಸಹಿತವಾಗಿ ಸಮಸ್ತ ವಾನರರು ಬಹಳ ವ್ಯಥೆಗೊಂಡಿದ್ದರು. ರಾಹುವು ಚಂದ್ರನನ್ನು ಹಿಡಿದಂತೆ ರಾವಣನಿಂದ ರಾಮನು ತಡೆಯಲ್ಪಟ್ಟುದನ್ನು ನೋಡಿ ಬುದ್ಧನು ಪ್ರಜಾನಾಶ ಸೂಚಕನಾಗಿ ಪ್ರಜಾಪತಿ ದೇವತಾತ್ಮಕನಾಗಿಯೂ ಚಂದ್ರನಿಗೆ ಪ್ರಿಯೆಯಾಗಿಯೂ ಇರುವ ರೋಹಿಣಿಯನ್ನು ಆಕ್ರಮಿಸಿ ನಿಂತನು. ಸಮುದ್ರವು ಹೊಗೆಯಾಡುವ ಅಲೆಗಳಿಂದ ಕೂಡಿ ಜ್ವಲಿಸುವಂತೆ ಕಾಣುತ್ತಾ ಕೋಪದಿಂದ ಹಾರಿ ಸೂರ್ಯನನ್ನು ಮುಟ್ಟುವ ಹಾಗೆ ವೇಗದಿಂದ ಮೇಲೆ ಮೇಲೆ ಉಕ್ಕಿ ಬರುತ್ತಿತ್ತು. ಸೂರ್ಯನು ಕಾಂತಿಗುಂದಿ ಕತ್ತಿಯಂತೆ ನೀಲವರ್ಣವುಳ್ಳವನಾಗಿ ತಲೆಯಿಲ್ಲದ ಕಬಂಧಾಕಾರವಾದ ಧೂಮಕೇತುವಿನೊಡಗೂಡಿ ಮಹಾಭಯಂಕರನಾಗಿ ಕಾಣುತ್ತಿದ್ದನು. ಆಕಾಶದಲ್ಲಿ ಇಕ್ಷ್ವಾಕು ರಾಜರಿಗೆ ಪ್ರಧಾನವೆನಿಸಿದ ಇಂದ್ರಾಗ್ನಿ ದೇವತಾತ್ಮಕವಾದ ವಿಶಾಖ ನಕ್ಷತ್ರವನ್ನು ಅಂಗಾರಕನು ಬಂದು ಮುತ್ತಿದನು. ಆಗ ಆ ಯುದ್ಧ ಭೂಮಿಯಲ್ಲಿ 10 ತಲೆಗಳಿಂದಲೂ 20 ಭುಜಗಳಿಂದಲೂ ಕೂಡಿ ಧನುರ್ಧಾರಿಯಾಗಿ ನಿಂತಿದ್ದ ರಾವಣನು ನೋಡಿದವರಿಗೆ ಮೈನಾಕ ಪರ್ವತದಂತೆ ಕಾಣುತ್ತಿದ್ದನು. ಹೀಗೆ ಮಹಾಭಯಂಕರನಾದ ರಾವಣನು ಮೇಲೆ ಮೇಲೆ ವೀರ್ಯದಿಂದುಬ್ಬಿ ರಾಮನನ್ನು ಬಾಣಗಳಿಂದ ಪೀಡಿಸುತ್ತಿರಲು ಆಗ ರಾಮನಿಗೆ ತನ್ನ ಬಾಣಗಳನ್ನು ಬಿಲ್ಲಿನಲ್ಲಿ ಸಂಧಾನ ಮಾಡುವುದಕ್ಕೂ ಸಾಧ್ಯವಿಲ್ಲದಂತಾಯಿತು. ಮೊದಲೇ ರಕ್ತಾಂತಲೋಚನನಾದ ರಾಮನು ರಾವಣನ ಕಾರ್ಯಕ್ಕಾಗಿ ಕೋಪಗೊಂಡು ಕೆಂಪೇರಿದ ಕಣ್ಣುಗಳಿರುವವನಾಗಿ ಮುಖದಲ್ಲಿ ಹುಬ್ಬುಗಳನ್ನು ಗಂಟಿಸಿ ನೋಟದಿಂದಲೇ ಸಮಸ್ತ ಶತ್ರುಗಳನ್ನು ದಹಿಸುವಂತೆ ತೋರುತ್ತಿದ್ದನು. ಇಲ್ಲಿಗೆ 103ನೆಯ ಸರ್ಗವು ಮುಗಿದುದು. ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥಯೇ ನಿತ್ಯಂ ವಿದ್ಯಾದಾನಂಚ ದೇಹಿ ಮೇ. ನಮಸ್ಕಾರ.